ಸಿಂಪಲ್ ಸಂವಾದ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ತುಂಬಾನೇ ಸರಳ ಆದರೆ ಅಷ್ಟೇ ಆಳವಾದ ಪ್ರಶ್ನೆನ ಕೇಳೋ ಒಂದು ಕಥೆಯನ್ನ ನೋಡೋಣ. ನಮ್ಮ ಈ ಜೀವನದ ನಂತರ ಏನಿಲ್ಲ, ಬನ್ನಿ ಈ ಕಥೆಯ ಮೂಲಕ ಆ ಉತ್ತರವನ್ನ ಹುಡುಕೋಕೆ ಒಂದು ಪ್ರಯತ್ನ ಮಾಡೋಣ. ಹೌದು, ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಅಲ್ವಾ? ನಮ್ಮ ಅಸ್ತಿತ್ವ ಇಲ್ಲಿಗೆ ಮುಗಿದೋಗುತ್ತಾ, ಅಥವಾ ಈ ಬದುಕಿನ ಆಚೆಗೂ ಏನಾದರೂ ಇದೆಯಾ? ಸರಿ, ಬನ್ನಿ ಇದೇ ಪ್ರಶ್ನೆಯನ್ನ ಹುಡುಕೊಂಡು ಹೋಗುವ ಒಂದು ಸುಂದರವಾದ ನೀತಿಕಥೆಯೊಳಗೆ ಇಳಿಯೋಣ. ನಮ್ಮ ಕಥೆ ಶುರುವಾಗೋದೇ ಒಂದು ತುಂಬಾನೇ ವಿಶಿಷ್ಟವಾದ ಜಗತ್ತಿನಲ್ಲಿ, ಅಂದ್ರೆ ಒಬ್ಬ ತಾಯಿಯ ಗರ್ಭದಲ್ಲಿ. ಅಲ್ಲಿ 2 ಅವಳಿ ಶಿಶುಗಳು ಬೆಳೀತಾ ಇರ್ತವೆ. ಆ ಮಕ್ಕಳಿಗೆ ಆ ಕತ್ತಲೆಯಾದ, ಬೆಚ್ಚಗಿನ, ಸುರಕ್ಷಿತವಾದ ಜಾಗವೇ ಅವರ ಇಡೀ ಬ್ರಹ್ಮಾಂಡ. ಅದರ ಆಚೆ ಇನ್ನೇನೂ ಇಲ್ಲ ಅಂತಲೇ ಅವರು ಅನ್ಕೊಂಡಿರ್ತಾರೆ. ನೋಡಿ, ಆ ಗರ್ಭದಲ್ಲಿ 2 ಮುಖ್ಯ ಪಾತ್ರಧಾರಿಗಳಿದ್ರು. ಒಬ್ಬನ ಹೆಸರು ತರ್ಕ. ಅವನಿಗೆ ಎಲ್ಲದಕ್ಕೂ ಸಾಕ್ಷಿ ಬೇಕು, ಕಣ್ಣಿಗೆ ಕಂಡಿದ್ದಷ್ಟೇ ಸತ್ಯ. ಇನ್ನೊಬ್ಬನ ಹೆಸರು ನಂಬಿಕೆ. ಅವನು ಅನುಭವ ಮತ್ತು ಮನಸ್ಸಿಗೆ ಅನಿಸಿದ್ದನ್ನು ನಂಬುವನು. ಇವರಿಬ್ಬರ ಯೋಚನಾ ಲಹರಿಯೇ ಸಂಪೂರ್ಣ ಬೇರೆ ಬೇರೆ. ಇದೇ ಅವರ ಮುಂದಿನ ಒಂದು ಅದ್ಭುತ ಸಂವಾದಕ್ಕೆ ಕಾರಣವಾಗುತ್ತೆ. ಆ ಶಿಶುಗಳು ದಿನೇ ದಿನೇ ಬೆಳೀತಾ ಇದ್ದ ಹಾಗೆ ಅವರ ಪುಟ್ಟ ಪ್ರಪಂಚದ ಬಗ್ಗೆ ಅವರಲ್ಲಿ ಪ್ರಶ್ನೆಗಳು ಶುರುವಾಗತ್ತೆ. ಇದು ಅವರ ನಡುವೆ ತಮ್ಮ ಅಸ್ತಿತ್ವದ ಮೂಲವನ್ನೇ ಪ್ರಶ್ನಿಸುವಂತಹ ಒಂದು ಗಂಭೀರ ಸಂಭಾಷಣೆಗೆ ದಾರಿ ಮಾಡಿಕೊಡುತ್ತೆ. ಆಗ ನಂಬಿಕೆ ತನಗೆ ತಿಳಿದಿರೋ ಈ ಪ್ರಪಂಚನ ಗಡಿಗಳನ್ನ ದಾಟಿ ಯೋಚನೆ ಮಾಡ್ತಾ ಆ ಮೊದಲ ದೊಡ್ಡ ಪ್ರಶ್ನೆಯನ್ನ ಕೇಳಿಯೇ ಬಿಡ್ತಾನೆ. ಇದಕ್ಕೆ ತರ್ಕ ತಕ್ಷಣ ಉತ್ತರ ಕೊಡ್ತಾನೆ. ಅವನ ಪ್ರಕಾರ ಗರ್ಭದ ಆಚೆ ಜೀವನ ಅನ್ನೋದಲ್ಲ ಬರೀ ಭ್ರಮೆ. ಯಾಕಂದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳೇ ಇರ್ಲಿಲ್ಲ. ಅವನಿಗೆ ಕಾಣ್ತಾ ಇರೋದು ಇಷ್ಟೇ, ಹಾಗಾಗಿ ಇದೇ ಸತ್ಯ. ಆದ್ರೆ ನಂಬಿಕೆ ಇದನ್ನ ಒಪ್ಪೋದಿಲ್ಲ. ಅವನು ತನ್ನ ಮನಸ್ಸಿನ ಮಾತನ್ನ ಮುಂದಿಡ್ತಾನೆ. ಅವನಿಗೆ ಇದು ಕೇವಲ ಆರಂಭ, ಅಂತ್ಯ ಅಂತ ಅನಿಸ್ತಾನೆ ಇರಲಿಲ್ಲ. ಇದರ ಆಚೆ ಏನೋ ದೊಡ್ಡದಿದೆ ಅನ್ನೋದು ಅವನ ಬಲವಾದ ಭಾವನೆಯಾಗಿತ್ತು. ತರ್ಕನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೋಡು, ನಮ್ಗೆ ಜೀವ ಕೊಡ್ತಿರೋ ಈ ಹೊಕ್ಕುಳು ಬಳಿಯೇ ಸತ್ಯ. ಇದೇ ನಮ್ಮೆಲ್ಲದಕ್ಕೂ ಆಧಾರ. ಇದು ಇಲ್ಲ ಅಂಡೆ ನಾವಿಲ್ಲ. ಇದರ ಆಚೆ ಏನು ಇರೋಕೆ ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ವಾದಿಸ್ತಾನೆ. ಆಗ ನಂಬಿಕೆ ಈ ಚರ್ಚೆಯನ್ನ ಇನ್ನೊಂದು ಹಂತಕ್ಕೆ, ಇನ್ನೂ ಆಳವಾದ ಪ್ರಶ್ನೆ ಕಡೆಗೆ ತೆಗೆದುಕೊಂಡೋಗ್ತಾನೆ. ನಮ್ಮ ಈ ಪ್ರಪಂಚವನ್ನೇ ಸೃಷ್ಟಿಸಿರೋ ಆ ತಾಯಿಯ ಬಗ್ಗೆ ಮಾತಾಡೋಕ್ ಶುರು ಮಾಡ್ತಾನೆ. ತರ್ಕ ತನ್ನ ಅಂತಿಮ, ಅಂದ್ರೆ ಎಲ್ಲಕ್ಕಿಂತ ಬಲವಾದ ವಾದವನ್ನು ಮುಂದಿಡ್ತಾನೆ. ತಾಯಿನಾ ಎಲ್ಲಿದ್ದಾಳೆ? ತೋರಿಸು. ನಮ್ಮ ಕಣ್ಣಿಗೆ ಕಾಣದ್ದು, ಕೈಗೆ ಸಿಗದ್ದು ಹೇಗೆ ಸತ್ಯ ಆಗೋಕ್ ಸಾಧ್ಯ ಅನ್ನೋದು ಅವನ ನೇರ ಪ್ರಶ್ನೆಯಾಗಿತ್ತು. ಆದ್ರೆ ನಂಬಿಕೆ ತುಂಬಾನೇ ಶಾಂತವಾಗಿ ಉತ್ತರ ಕೊಡ್ತಾನೆ. ಅವನ ನಂಬಿಕೆ ಕಣ್ಣಿಗೆ ಕಾಣೋದನ್ನ ಮೀರಿದ್ದು. ಅದು ಪ್ರೀತಿ, ಸುರಕ್ಷತೆ ಮತ್ತೆ ತಮ್ಮನ್ನ ಮೀರಿದ ಒಂದು ದೊಡ್ಡ ಶಕ್ತಿಯ ಅನುಭವದ ಮೇಲೆ ನಿಂತಿತ್ತು. ನನಗೆ ಅವಳ ಇರುವಿಕೆ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಹೀಗೆ ಅವರ ಮಾತುಕತೆ ನಡೀತಾನೆ ಇರುವಾಗ ಕತೆ ತನ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪುತ್ತೆ. ಇದ್ದಕ್ಕಿದ್ದಂತೆ ಅವರು ಆರಾಮವಾಗಿದ್ದ ಆ ಜಗತ್ತು ಅಲುಗಾಡೋಕ್ಕೆ ಶುರುವಾಗುತ್ತೆ. ಹೌದು, ಜನನದ ಸಮಯ ಹತ್ತಿರವಾಗ್ತಾ ಇತ್ತು. ತರ್ಕನಿಗೆ ತಾನು ನಂಬಿದ್ದ ಇಡೀ ಪ್ರಪಂಚವೇ ಕುಸಿದ್ಬೀಳ್ತಾ ಇದೆ ಅನ್ಸೋಕೆ ಶುರುವಾಗುತ್ತೆ. ಅವನಿಗೆ ಇದು ಖಂಡಿತವಾಗಿಯೂ ಒಂದು ಭಯಾನಕ ಅಂತ್ಯದಾಗೆ ಕಾಣಿಸುತ್ತೆ. ಆ ಅವಳಿಗಳನ್ನ ಒಂದು ಕಿರಿದಾದ ಕತ್ತಲೆಯ ದಾರಿಯಲ್ಲಿ ಮುಂದಕ್ಕೆ ತಳ್ಳಲಾಗ್ತಾ ಇರುತ್ತೆ. ತರ್ಕನಿಗೆ ತನ್ನ ಎಲ್ಲ ಭಯನೂ ನಿಜವಾಯಿತು ಅಂತ ಅನ್ಸ್ಬಿಡುತ್ತೆ. ಖಂಡಿತ ಇದೇ ಅಂತ್ಯ. ಆದರೆ ಆ ಭಯಾನಕ ಕ್ಷಣವೇ ಒಂದು ಬೆರಗಿನ ಕ್ಷಣವಾಗಿ ಬದಲಾಗುತ್ತೆ. ಗರ್ಭದಿಂದ ಹೊರಗೆ ಬಂದು ಅವರು ಮೊದಲ ಉಸಿರನ್ನ ತೆಗೆದುಕೊಂಡಾಗ ಅವರ ಇಡೀ ಗ್ರಹಿಕೆ ತಲೆಕೆಳಗಾಗಿ ಹೋಗುತ್ತೆ. ಅವರು ಕನಸಲ್ಲೂ ಊಹಿಸಿರದಂಥ ಒಂದು ಹೊಸ ಅದ್ಭುತವಾದ ಜಗತ್ತನ್ನ ಅವರು ಕಂಡುಕೊಳ್ತಾರೆ. ಬೆಳಕು, ಬಣ್ಣಗಳು, ಹೊಸ ಹೊಸ ಶಬ್ದಗಳು, ಅದು ಅವರ ಕಲ್ಪನೆಗಿಂತ ಎಷ್ಟೋ ಪಾಲು ದೊಡ್ಡದಾಗಿತ್ತು. ಹಾಗಾದ್ರೆ ಈ ಕಥೆಯ ಅತಿದೊಡ್ಡ ತಿರುವು ಏನ್ಗೊತ್ತಾ? ಅವರು ಯಾವುದನ್ನ ಅಂತ್ಯ ಅಂತ ಭಯಪಡ್ತಿದ್ರೋ ಅದೇ ನಿಜವಾಗ್ಲೂ ಅವರ ಜೀವನದ ಅತಿದೊಡ್ಡ ನಿಜವಾದ ಆರಂಭವಾಗಿತ್ತು. ಸರಿ, ಈ ಕಥೆ ಕೇವಲ ಮಕ್ಕಳ ಕಥೆ ಅಲ್ಲ. ಇದು ನಮ್ಮೆಲ್ಲರ ಜೀವನದ ಪ್ರಯಾಣಕ್ಕೆ ಮತ್ತು ಆ ಪ್ರಯಾಣದ ನಂತರ ಏನಾಗಬಹುದು ಅನ್ನೋ ಪ್ರಶ್ನೆಗೆ ಒಂದು ತುಂಬಾನೇ ಶಕ್ತಿಯುತವಾದ ರೂಪಕವಾಗಿದೆ. ಬನ್ನಿ ಇದನ್ನು ಒಂಚೂರು ಬಿಡಿಸಿ ನೋಡೋಣ. ನೋಡಿ, ಕಥೆಯಲ್ಲಿ ಬರೋ ಆ ಗರ್ಭ ಅಂದ್ರೆ ನಾವು ಈಗ ವಾಸಿಸ್ತಿರುವ ಈ ಭೂಮಿ. ಆ ಹೆರಿಗೆ ಅನ್ನೋದು ಬಹುಶಃ ನಮ್ಮ ದೃಷ್ಟಿಯಲ್ಲಿನ ಸಾವು. ಇನ್ನು ಆ ಕಾಣದ ತಾಯಿ, ಅದು ದೇವರು ಅಥವಾ ನಮಗಿಂತ ಮೀರಿದ ಒಂದು ದೊಡ್ಡ ಶಕ್ತಿಯ ಸಂಕೇತವಾಗಿರಬಹುದು.
ಹಾಗೆಯೇ ಆ ಅವಳಿಗಳ ವಾದಗಳನ್ನು ನಾವು ನೇರವಾಗಿ ನಾಸ್ತಿಕ ಮತ್ತು ಆಸ್ತಿಕ ದೃಷ್ಟಿಕೋನಗಳಿಗೆ ಹೋಲಿಸ್ಬೋದು ಅಲ್ವಾ? ತರ್ಕನವಾದ ನಾಸ್ತಿಕವಾದವನ್ನ ಪ್ರತಿನಿಧಿಸಿದ್ರೆ ನಂಬಿಕೆಯ ಭಾವನೆ ಆಸ್ತಿಕವಾದವನ್ನ ಪ್ರತಿನಿಧಿಸುತ್ತೆ. ನೋಡಿ, ಈ ತಾತ್ವಿಕ ಚರ್ಚೆಗಳನ್ನ ಈ ಕಥೆ ಎಷ್ಟು ಸುಂದರವಾಗಿ ಹಿಡಿದಿಟ್ಟಿದೆ ಅಂತ. ಹಾಗಾದ್ರೆ ಈ ಇಡೀ ನೀತಿಕತೆಯ ಕೇಂದ್ರ ಸಂದೇಶವಾದ್ರೂ ಏನು? ಬಹುಶಃ ಇದೇ ಇರಬಹುದು. ಸಾವು ಅನ್ನೋದು ಒಂದು ಅಂತ್ಯವಲ್ಲ, ಬದಲಾಗಿ ಅದು ಈ ಪ್ರಪಂಚದ ಕತ್ತಲೆಯಿಂದ ಇನ್ನೊಂದು ಪ್ರಪಂಚದ ಬೆಳಕಿನೆಡೆಗೆ ಸಾಗುವ ಒಂದು ಮಹಾನ್ ಪ್ರಯಾಣ. ಸರಿ, ಈ ವಿಶ್ಲೇಷಣೆಯನ್ನ ನಾವು ಈ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಜಗತ್ತು ನಮಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ಯೋಚನೆಗೆ ಹಚ್ಚುವಂಥ ಕಥೆಯ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.